ನಮ್ಮ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದರೆ ಇಲ್ಲಿ ಬಂದು ನಾನು ಮಂಡಿ ಸೇವೆ ಮಾಡ್ತೇನೆ, ಮನೆ ದೇವರು ಮೈಲಾರಲಿಂಗಪ್ಪಗೆ ಬೇಡ್ಕೊಂಡಿದ್ದೆ. ಈಗ 2.5 ವರ್ಷದಿಂದ ನಾನು ಅವರು ಆಗ್ತಾರಂತ ಮಾಡಿದ್ದೆ, 2.5 ವರ್ಷಕ್ಕೆ ಆಗಲಿಲ್ಲ. ಈಗ ಅವರ ಕನಸು ನನಸಾಗಿದೆ, ನನ್ನ ಆಸೆ ಈಡೇರಿದೆ. ಅದಕ್ಕೆ ಮೈಲಾರಲಿಂಗ ಸ್ವಾಮಿಗೆ ನಾನು ಮಂಡಿ ಸೇವೆಯನ್ನು ಸಲ್ಲಿಸಿದ್ದೆ. ಇನ್ನೊಂದ್ಸರಿ ಮೈಲಾರಲಿಂಗ ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು ಅಂತ ಹೆಲಿಕಾಪ್ಟರ್ನಾಗ. ಅವಾಗ ಹೆಲಿಕಾಪ್ಟರ್ ನಮ್ಮ ದೇವ್ರ ಮ್ಯಾಗ ಅಡ್ಡಾಡಿದ್ದಕ್ಕೆ ಅವ್ರು ಬೆಳೆ ಹೆಲಿಕಾಪ್ಟರ್ ಮಾಡಿಕೊಟ್ಟಿದ್ರಂತ. ಅದ್ರ ಪಾಪ ಪ್ರಿನ್ಸಿಪಲ್ ಆಗಿ ಅವ್ರಿಗೆ ಕಳಿಸಿದ್ವಿ ಅನಿಸ್ತು. ಇದೇ ನಿಮ್ಮ ಮನೆ ದೇವರು? ನಮ್ಮ ಮನೆ ದೇವರು. ಖುಷಿ ಆಗೈತ್ರಿ? ಖುಷಿ ಆಗೈತೆ, ಭಾಳ ಖುಷಿ ಆಗೈತೆ. ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ರೆ ಒಂದು ಸಲ ಇಂದಿರಾ ಸಚಿವ ಇದ್ರು ಹಿಂದ್ರಿ 2017ರಾಗ, ಆವಾಗ ಭೇಟಿ ಆಗಿದ್ದು. ಅವಾಗಿಂದ ಫಾಲೋ ರೀ, ಅವ್ರು ಭೇಟಿ ಆಗಿಲ್ಲ. ಭಾಳ ನಿಮಗೆ ಖುಷಿ ಆಗ್ತದೆ? ಭಾಳ ಖುಷಿ ಆಗುತ್ತೆ. ಅಧಿಕಾರ ಮಾಡ್ತಾರೆ ಮತ್ತು ಮುಂದೆ 5 ವರ್ಷನೂ ಆಗ್ತಾರೆ. ಭಾಳ ಖುಷಿ ಆಗ್ತದೆ. ಭಾಳ ಖುಷಿ ಆಗ್ತದೆ. ಬರೀ ನೀವು ಗೆಳೆಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಕ ಅವರು ಮಂಡಿ ಸೇವೆಯನ್ನು ಸಲ್ಲಿಸಿದ್ರೆ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ನಾನು ಭಾವಿಸ್ತೇನೆ. ಭಾಳ ಖುಷಿ ಆಗ್ತದೆ. ಭಾಳ ಖುಷಿ ಆಯ್ತು. ನಾವು ಭಾಳ ವರ್ಷದಿಂದ ನೋಡ್ಕೊಂತ ಬಂದವ್ರಿ. ಕಾಂಗ್ರೆಸ್ ಪಕ್ಷದ ಮಟನ ಅವ್ರು ನೋಡ್ಕೊಂತ ಬಂದವಿ. ಅವರಿಗೂ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯಾಗ್ತಾರೆ, ಇನ್ನೂ ಮುಂದುವರಿಲಿ ಅಂತೇಳಿ ನಾವು ದೇವರಲ್ಲೇ ಬೇಡ್ಕೊಂತೀವಿ. 2028ಕ್ಕೆ ಅವರ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತೇವೆ. ಮತ್ತು ಹಾವೇರಿ ಜಿಲ್ಲೆದೊಳಗೆ ಯಾರು ಸಚಿವರಾಗಬೇಕು ಏನು? ಹಾವೇರಿ ಜಿಲ್ಲೆ ಒಳಗೆ ಸಚಿವರಾಗಬೇಕಂದ್ರೆ ಬಸವರಾಜ ಶಿವಣ್ಣರ ಆಗ್ಬೇಕು. ಈಗ ಸಿದ್ದರಾಮಯ್ಯನ ಹೇಳ್ತಾರ ಕುರುಬ ಸಮಾಜದಾಗ ಅವ್ರು ಕೊಡ್ಬೇಕಂತ. ಕುರುಬ ಸಮಾಜದಾಗ ಬಸವರಾಜ ಶಿವಣ್ಣರಿಗೆ ಸಚಿವ ಸ್ಥಾನವನ್ನು ಕೊಡ್ಬೇಕು.